ನಮಸ್ಕಾರ ಪ್ರಜೆಗಳೇ, ನಾನೊಂದು ಇವತ್ತು ಇಂಪಾರ್ಟೆಂಟ್ ಮತ್ತು ವಿಶೇಷ ಜಾಗದಲ್ಲಿದ್ದೀನಿ. ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ, ಭಾರತದ ರೈಲ್ವೇಸ್ ಬಹಳಷ್ಟು ಬದಲಾವಣೆಗಳನ್ನ ತನ್ನ ಭಾಗವಾಗಿಸ್ತಾ ಇದೆ. ಶುಚಿತ್ವದಲ್ಲಂತೂ ಎತ್ತಿದ ಕೈಯನ್ನ ತೋರಿಸ್ತಾ ಇದೆ. ಅದನ್ನ ನಾವು ಒಪ್ಕೊಳ್ಳೇಬೇಕು. ಸ್ವಚ್ಛ ಭಾರತ ಅಭಿಯಾನದ ನಂತರ ಪ್ರತಿಯೊಂದು ಸ್ಟೇಷನ್ಗಳು ಸ್ವಚ್ಛತೆಯ ಕಡೆಗೆ ಗಮನ ಹರಿಸ್ತಾ ಇದೆ. ಅದಲ್ಲದೆ ಟ್ರೈನ್ಗಳಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡೋಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇನ್ನೂ ಕೂಡ ಮಾಡುವ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಅದೆಲ್ಲದರ ಮಧ್ಯದಲ್ಲಿ ಪ್ರಯಾಣಿಕರಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಎಷ್ಟು ನಿಭಾಯಿಸ್ತಾ ಇದ್ದೀವಿ, ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ಎಷ್ಟು ನಿಭಾಯಿಸ್ತಾ ಇದೀವಿ ಅನ್ನೋದನ್ನ ನಾವು ಮತ್ತೆ ಪ್ರಶ್ನಿಸ್ಕೊಳ್ಬೇಕಾಗಿದೆ. ನಾನಿವತ್ತು ವಾಶ್ರೂಮ್ ಅಲ್ಲಿ ಬಂದು ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಿದ್ದವರು ತಮ್ಮ ನಶೆಗಾಗಿ ಬಳಸಿರುವಂತಹ ಈ ಗುಟ್ಕಾಗಳನ್ನ ಬಳಸೋದಲ್ದೆ, ಅದನ್ನ ಎರಾಬಿರಿ ತಿಂದು ಉಗಿಯೋದಲ್ದೆ, ಟ್ಯಾಪ್ ಅಲ್ಲಿ ನೀರು ಬರ್ತಾ ಇದೆ, ಅದನ್ನ ಕ್ಲೀನ್ ಮಾಡುವ ರೀತಿಯಲ್ಲಾದ್ರೂ ಉಗಿಬಹುದಿತ್ತು. ಇದನ್ನ ಬಳಸಿ ಆದ್ಮೇಲೆ ಇಲ್ಲೇ ಇರುವಂತಹ ಡಸ್ಟ್ಬಿನ್ ಅಲ್ಲಿ ಹಾಕ್ಬೋದಾಗಿತ್ತು. ಇಷ್ಟು ಜವಾಬ್ದಾರಿಯನ್ನ ಕೂಡ ಅವರು ಮೆರೆಯಲ್ಲ ಅಂತ ಆದ್ಮೇಲೆ, ಅಥವಾ ಯಾವ ರೀತಿಯಲ್ಲಿ ನಾವು ಈ ಸ್ವಚ್ಛತೆ ಕಡೆಗೆ ಕಸಮುಕ್ತ ನಮ್ಮ ಸಮಾಜ ಮತ್ತು ನಮ್ಮ ಪರಿಸರವನ್ನ ಕಾಪಾಡಬೇಕು, ಸ್ವಚ್ಛ ಭಾರತವನ್ನಾಗಿ ನಮ್ಮ ದೇಶವನ್ನು ನೋಡ್ಬೇಕು ಅನ್ನೋದ್ರ ಸುತ್ತ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳೋದು ಮತ್ತೆ ಮತ್ತೆ ಪ್ರಶ್ನೆಯಾಗಿ ಕಾಡುತ್ತೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವೆಲ್ಲರೂ ಮೆಸೇಜ್ ಮಾಡಬೇಕು, ಇದನ್ನ ಶೇರ್ ಮಾಡಬೇಕು ಮತ್ತು ಎಲ್ಲರನ್ನು ಪ್ರಶ್ನಿಸೋಂಗಾಗಬೇಕು.